ಬೇರೆ ರೀ ಏನಿಲ್ರಿ ಈಗ ಅಲ್ಲ ಕೇಳ್ತೈತಲ್ಲ ಈಗ ಅಂದ್ರೆ 25-26ನೇ ಸಾಲಿನಲ್ಲಿ ಎಲ್ಲರೂ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಸೊ ಈಗಾಗಲೇ 25-26ನೇ ಸಾಲಿನಲ್ಲಿ ಸುಮಾರು ಬೆಳಗಾವಿ ಹಾಲು ಒಕ್ಕೂಟ 12,59,00,000 ರೂಪಾಯಿ ಲಾಭ ಆಯಿತು. ಆ ಲಾಭದಲ್ಲಿ ಸುಮಾರು ಬಂದಂತ ಲಾಭದಲ್ಲಿ ಎಲ್ಲ ವಾಪಸ್ ರೈತರಿಗೆ ಕೊಡೋದು ಮಾಡಿದೀವಿ. ಅಂದ್ರೆ ನಾ ಇದೇ ಸ್ಪೀಚ್ ಅಲ್ಲಿ ಹೇಳಿದಾಗ ಸುಮಾರು ಅಂದ್ರೆ ಮ್ಯಾಟ್ ಇರ್ಬೋದು, ಜಾಬ್ ಕಟ್ ಮಷೀನ್ ಇರ್ಬೋದು, ಬಿಲ್ಡಿಂಗ್ ಕಟ್ಟಡ ಸುಮಾರು ಒಂದು 8-8.5 ಕೋಟಿ 9 ಕೋಟಿ ವಾಪಸ್ ಅವರಿಗೆ ಲಾಭದ ವಾಪಸ್ ಕೊಟ್ಟಿದೀವಿ. ಅಂದ್ರೆ 60% ನಮ್ದು, 40% ಅವರಲ್ಲಿ ಎಲ್ಲ ಮಾಡಿಕೆ ಈ ತರ ಮಾಡ್ತಾ ಇದೀವಿ. ಸೊ ಈ ಸಲ ಇನ್ನೊಂದು ವಿಶೇಷ ಅಂದ್ರೆ ಹೈಯೆಸ್ಟ್ ಹಾಲು ಕಲೆಕ್ಷನ್ ಆಗಿತ್ತು ನಮ್ಮಲ್ಲಿ. 2,75,000 ಲೀಟರ್ ಹೈಯೆಸ್ಟ್ ಇದು ನಮ್ಮಲ್ಲಿ ಆಗಿದ್ದು. ಈ ವರ್ಷ ಅಂದ್ರೆ ಒಂದು 3 ಲಕ್ಷ ಹಾಲನ್ನ ಕಲೆಕ್ಷನ್ ಮಾಡಬೇಕು ಗುರಿ ಬಂದಿದೀವಿ. ಅದಕ್ಕೆ ನಮ್ಮಲ್ಲಿ ಸ್ಪೀಚ್ ಅಲ್ಲಿ ಎಮ್ಮಿ ಹಾಲು ಬಹಳ ಕಡಿಮೆ ಬರತೈತ್ರಿ. ಇಲ್ಲಂದ್ರ ಬೆಳಗಾವಿ ಹಾಲು ಒಕ್ಕೂಟ ಎಮ್ಮಿ ಹಾಲು ಜಾಸ್ತಿ ಬರ್ತದ್ರೆ ಇನ್ನೂ ನಮ್ಗೆ ಹೆಚ್ಚು ಲಾಭ ಆಗ್ತೈತಿ. ಅದಕ್ಕೆ ಕೊಡಬೇಕಾದ ವಿನಂತಿ ಮಾಡ್ಕೊಂಡಿದ್ವಿ. ಸೊ ಮತ್ತೆ ಅಂದ್ರೆ ಮುಂದಿನ ಮಾತಲ್ಲಿ ಈಗ ನಮ್ಮ ಲ್ಯಾಂಡ್ ಏನಾದ್ರು ಫೈನಲ್ ಆಯ್ತಂದ್ರೆ ಗವರ್ಮೆಂಟ್ ಫೈಲ್ ಹೋಗಿದೆ. ಆ ಲ್ಯಾಂಡ್ ಫೈನಲ್ ಆಗಿ ನಮ್ಮ ಒಕ್ಕೂಟದವ್ರ ಹಸ್ತಾಂತರ ಮಾಡ್ಕೊಂಡ್ರೆ ನಾವು ಹೊಸ ಡೈರಿ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀವಿ. ಆದಷ್ಟು ಬೇಗ ಅದನ್ನು ಮಾಡಬೇಕೆಲ್ಲ ಪ್ಲಾನ್ ಮಾಡ್ಕೊಂಡಿವಿ. ಮತ್ತೆ ರೈತರಿಗೆ ಏನೇನು ಬೇಡಿಕೆ ಏನೇನು ಅದಾವ ಮ್ಯಾಕ್ಸಿಮಮ್ ಮಾಡತ್ತಾರೆ. ಇನ್ನೊಂದು ಅಲ್ಲಿ ವಿಷಯ ನಾನು ಹೇಳೋದವ್ರ ಬಿಟ್ಟು ಆಮೇಲೆ ನೋಡ್ತೀನಿ. ಈಗ ಬಯೋಗ್ಯಾಸ್ ಮುಖಾಂತರ ಗ್ಯಾಸ್ಗೆಲ್ಲ ಪ್ರಾಬ್ಲಮ್ ಆಗತ್ತೈತಲ್ಲ. ಯಾಕಂದ್ರೆ ಗೊಬ್ಬರದಲ್ಲೇನ ಗ್ಯಾಸ್ ಅಂತ ಇದು ಬಂದೈತೆ. ಈಗ ಅಂತ 150 ಸೊಸೈಟಿ ನಾವು ಸೆಲೆಕ್ಷನ್ ಮಾಡ್ಕೊಂಡು ಇದು 15 ಕಿಲೋ ಗೊಬ್ಬರ ಯೂಸ್ ಮಾಡಿದ್ರೆ ಅದ್ರಿಂದ ಗ್ಯಾಸ್ ತಯಾರಾಗ್ತೈತಿ. ಒಂದು ಫ್ಯಾಮಿಲಿ ನಡೀತೈತೆ. ಮತ್ತೆ ವಾಪಸ್ ಗೊಬ್ಬರನ್ನ ಮತ್ತೆ ಹೊಲಕ್ಕನ್ನ ಯೂಸ್ ಮಾಡ್ಬೋದು ಅಂತ ಒಂದು ಸ್ಕೀಮ್ ಬಂದೈತಿ. NDDB ಮುಖಾಂತರ ಅವರೊಂದು 20,000 ಅಮೌಂಟ್ ಹಾಕ್ತಾರೆ, ರೈತರಿಗೆ 8,000, ನಾವು 3,000 ಕೊಡ್ತೀವಿ. ಅದೊಂದು ಇಂಪ್ಲಿಮೆಂಟ್ ಮಾಡಿ ನೋಡ್ತೀವಿ. ಸಕ್ಸಸ್ ಆಯ್ತು ಅಂದ್ರೆ ಇಡೀ ಜಿಲ್ಲೆಗೆಲ್ಲ ಕವರ್ ಮಾಡಕ್ ನೋಡ್ತೀವಿ. ಅದಕ್ಕೆ ಈಗೆಲ್ಲ ನಮ್ಮ ಬೆಳಗಾವಿ ಹಾಲು ಒಕ್ಕೂಟ ಯಶಸ್ವಿಯಾಗಿ ನಡಿಬೇಕಂದ್ರೆ ನಮ್ಗೇನು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಅವರೆಲ್ಲರೂ ನನ್ಗೆ ಸಹಕಾರ ಕೊಟ್ಟರು. ಅಧಿಕಾರಿ ವರ್ಗದವರು ಇವರೆಲ್ಲರೂ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೆದು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಲಾಭ, ಇನ್ನೂ ಹೆಚ್ಚಿನ ರೈತರಿಗೆ ಸವಲತ್ತು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಆಯ್ತು, ಈಗ ಎಮ್ಮಿ ಹಾಲದವರು ಪ್ರಸ್ತಾಪ ಮಾಡ್ತಾರೆ. ಈಗ ಎಮ್ಮಿ ಹಾಲು ನಾವು ಪ್ರೋತ್ಸಾಹನ ಸೇರಿ 55 ರೂಪಾಯಿ ಕೊಡ್ತಾ ಇದ್ರು ಹಾಲು ಒಕ್ಕೂಟ. ಪ್ರೈವೇಟ್ದವರು 60 ರೂಪಾಯಿ ಕೊಡತ್ತಾರೆ. ಪ್ರೈವೇಟ್ದವ್ರು 60 ರೂಪಾಯಿ ಕೊಡೋದ್ರಿಂದ ನಮ್ಮ ಹಾಲು ಒಕ್ಕೂಟಲ್ಲಿ ಆಕಳ ಹಾಲು ಕೊಡೋದು ನಮಗೆ ಕೊಡ್ತಾ ಇದ್ರು, ಎಮ್ಮಿ ಹಾಲು ಆ ಕಡೆ ಕೊಡತ್ತಾರೆ. ಅದಕ್ಕೆ ಆಗ್ಬಾರ್ದು. ಅದ್ರಲ್ಲಿ ಸ್ವಲ್ಪ ರೈತರಿಗೆ ಮೋಸ ಆಗತೈತೆ. ಅದನ್ನ ಈಗ ಅವೇರ್ನೆಸ್ ಮಾಡ್ತೀವಿ. ಯಾಕಂದ್ರೆ ರೈತರಿಗೆ ತಗೊಳ್ದಾಗೆಲ್ಲ 50 ಮಾರೋದು ಏನೇನ್ ಮಾಡ್ತೀವಿ ಅದನ್ನ ಖಂಡಿತವಾಗಿ ಮುಂದಿನ ದಿನದಾಗ ಸರಿಪಡಿಸಲು ನಾವು ಎಲ್ಲ ಹಾಲಿಗೆ ಕೊಡುವಂತ ಪ್ರಯತ್ನ. ಯಾಕಂದ್ರೆ ಅವ್ರು ಪ್ರೈವೇಟ್ ಅವ್ರು ಎಲ್ಲಾರೇ ಈಗ ಅವಶ್ಯಕತೆ ಬೀಳ್ತಾರೋ ಹಾಲು ಜಾಸ್ತಿ ಬರುದಿಲ್ಲ. ಅದನ್ನ ರೈತರಿಗೆ ಕನ್ವಿನ್ಸ್ ಮಾಡ್ತಾರೆ. ಪ್ರೋತ್ಸಾಹನ ಆಲ್ಮೋಸ್ಟ್ ಅದು ಮಾರ್ಚ್ ತನಕ SC/ST ಬಂದಿದ್ದೇನೆ. ಜನರಲ್ ಡಿಸೆಂಬರ್ ತನಕ ಬಂದಿದೆ. ಅದನ್ನು ಈಗ ಅಧಿವೇಶನ ನಡೆದಾಗ ಗವರ್ಮೆಂಟ್ಗೆ ಜನರಲ್ ಆದಷ್ಟು ಕೊಡ್ಸಕ್ ಪ್ರಯತ್ನ ಮಾಡಿ. ಇಡೀ ಸ್ಟೇಟ್ ಐತೆ ನಮ್ ಬಂದಾಗ ಅದನ್ನು ಕೊಡ್ಸಕ್ ಪ್ರಯತ್ನ ಮಾಡಿ. ಅವ್ರು ಬರೀ 2 ಆಕಳ ಕಟ್ಟಿದ ತಿಳ್ಕೊಂಡ್ರಿ.
ಎರಡ ಆಕಳ ಕಟ್ಟಂದ್ರೆ ಬೆಳಗ್ಗೆ 5 ಲೀಟರ್ ಬಂದತಿ 10 ಲೀಟರ್ ಸಾಯಂಕಾಲ 20 ಲೀಟರ್ ಡೈಲಿ ಅವ್ನ ಏನಾರ ಮಾಡ್ಕೊತ ಹೋದಂದ್ರ ಅವ್ನ ಕನಿಷ್ಠ ತಿಂಗಳಿಗೆ ಎಲ್ಲಾ ಖರ್ಚು ತೆಗೆದು 10,000 ರೂಪಾಯಿ ಉಳಿತೈತೆ. 10,000 ಹೋದ್ರೆ ವರ್ಷಕ್ಕೆ 1,20,000 ಇನ್ಕಮ್ ಬರ್ತದೆ. ಇದನ್ನು ಮಾಡ್ರಿ ಅಂತ ಹೇಳಿ ಅವೇರ್ನೆಸ್ ಮಾಡತ್ತಂದ್ರೆ ಅದ್ರಲ್ಲಿ ಮುಂದಿನ ದಿನಮಾನದಾಗ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಆದಷ್ಟು ರೈತರು ಈ ಕಡೆ ಬರ್ಲಿ. ಬರೀ 2 ಆಕಳ ಕಟ್ಟಿರ್ತೈತಿ. ಇವತ್ತು ಆಕ್ಚುಲಿ ಅನ್ನ ಸಬ್ದಲ್ಲಿ ಅವ್ರಿಗೂ ಗೆಸ್ಟ್ ಕರೆದಿದ್ದು ಅವ್ರು ತಿನ್ಲಾಗಿದ್ದು ಬರ್ತಿಲ್ಲ. ಆಕಳದ ಕೇರ್ ಕೊಡಿಸಂತೇಳಿ ಡಿಸಿಸ್ ರ್ಯಾಂಕಿನ ಆಕಳಿಗೆ ಕೊಡಿಸ್ಬೇಕಂತ ಪ್ಲಾನ್ ಇದೆ. ಅದ್ರ ಮುಂದಿನ ದಿನಮಾನದಾಗ ನೋಡಿ ಸೆಕ್ಯೂರಿಟಿ ಹೆಂಗ್ ಮಾಡ್ಬೇಕಂತ ನೋಡಿ ಅದನ್ನು ಡಿಸಿಷನ್ ತಗೋತದೆ. ಅದರೀಗ ಸೆಕ್ರೆಟರಿಗಳಿಗೂ ರಿಕ್ವೆಸ್ಟ್ ಮಾಡಿದ್ವಿ. ಎಲ್ಲ ಅವ್ರ ಕೈಯಾಗ ಇರ್ತೈತಿ, ಆಡಳಿತ ಇರ್ತೈತಿ. ಹೊರಗೆ ಕೊಡ್ಬೇಕಪ್ಪ, ಅವ್ರ ಅವಶ್ಯಕತೆ ಇದ್ದಾಗ ಹೋಯ್ತು ನಿಮ್ ಹಾಲು ಹೆಚ್ಚಾದಾಗ ನಿಮ್ಗೆ ಕೇರ್ ಮಾಡಿದ್ರ ಮತ್ತೆ ಈ ಕಡೆ ಬರಬೇಕು. ಮತ್ತೆ ಈಗ ಯಾಕೆ ಮಾಡ್ತೀರಿ? 2 ಟೈಮ್ ಮ್ಯಾನೇಜ್ ಕೊಡೋದು ಮೋಸ್ಟ್ಲಿ ಒಂದಿಗೆ ಇಂಪ್ರೂವ್ ಆಗ್ಬೋದು, ಹಾಲು ಹೆಚ್ಚಿಗೆ ಬರ್ಬೋದು. ಈಗ ಬರ್ತೈತಿ ಹೆಚ್ಚು ಬಂದ್ರೆ ಮಾರ್ಕೆಟ್ ಅದಕ್ಕೆ ಹೆಚ್ಚಿಗೆ ಡಿಮಾಂಡ್ ಐತಿ, ನಿಮ್ಗೆ ಲಾಭ ಆಗ್ತದೆ. ಏನ್ರಿ ಸದಸ್ಯರು ಯಾರು ಆತರ ಮಾಡ್ಕೊಂಡಿಲ್ರಿ? ಇಲ್ಲ, ಸದಸ್ಯರು ಯಾರು ಮಾಡ್ಕೊಂಡಿಲ್ಲ. ಕೆಲವೊಂದ್ ಕಡೆ ಏನಾಗ್ತಿತ್ತು ಅಂದ್ರೆ ರೀ, ಅಲ್ಲೇ ಬಂದು ಕೆಲವೊಂದ್ ಪ್ರೈವೇಟ್ದವ್ರು ಈ ಎಮ್ಮೆ ಸಪ್ರೇಟ್ ಆಗಿ ಒಯ್ಯುವಂತ ಮಾಡ್ಕೊಂಡಿಲ್ಲ ಸೊಸೈಟಿ. ಆದ್ರೆ ಈಗ ಕೆಲವೊಂದು ಪ್ರೈವೇಟ್ದವ್ರು ಬೇರೆ ಬೇರೆ ಮಾಡತ್ತಾರ. ನಮ್ಮ ಸದಸ್ಯರು ಮಾಡಿಲ್ಲ. ಕೆಲವೊಂದು ನಮ್ಮ ಹಾಲು ಹೊಂಟದಿಲ್ಲ, ಅವ್ರು ಹೋಗಾಕ ನಿಲ್ಸಕ್ ಪ್ರಯತ್ನ ಮಾಡ್ತಾರೆ. ಎಮ್ಮೆ ಹಾಲಿಗೆ ಆಕಳ ಹಾಲು ನಮ್ದು ಜಾಸ್ತಿ ಇದೆ ರೇಟ್. ನಾವು ರೈತರು ಕೊಡೋದು ಆಕಳಲ್ಲಿ ನಮ್ದು ಜಾಸ್ತಿ ಐತಿ. ಎಮ್ಮೆ ಹಾಲು ಅವ್ರದ್ದು 5 ರೂಪಾಯಿ ಜಾಸ್ತಿ ಇದೆ. ಅದಕ್ಕೆ ಸ್ವಲ್ಪ ಡೈವರ್ಟ್ ಆಗ್ತದೆ. ಅದು ನಾವು 55 ಚಾಯ್ತು. ಮೊದಲ ಕಡೆ 43 ಇತ್ತು, ಈಗ 55 ಬಂದಿದ್ದು. ಇನ್ನೂ ಮತ್ತೆ ಜಾಸ್ತಿ ಮಾಡೋದ್ ಕೊಡೋದು ಹೇಳೋದು ಹಂಗ್ ಹೇಳಕ್ ಬರೋದಿಲ್ಲ. ಯಾಕಂದ್ರ ಎಲ್ಲರೂ ನಮ್ಮ ರೈತರು ಇರ್ತಾರೆ. ನೀವ ಎಮ್ಮೆ ಕೊಟ್ಟು ನಾವು ಆಕಳ ಕೊಟ್ಟಂದಾಗ ರೈತರಿಗೆ ಅಡಚಣೆ ಆಗ್ತೈತಿ. ಏನೋ ರಿಕ್ವೆಸ್ಟ್ ಮಾಡಿ ವಿನಂತಿ ಮ್ಯಾಗ ಹೊಂದಾಣಿಕೆ ಮ್ಯಾಗ ಮಾಡ್ತೀರ. ಎಲ್ಲರಿಗೂ ಧನ್ಯವಾದ.